ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶನಿಯು ಜೂನ್ 29ನೇ ತಾರೀಕಿನಂದು ಕುಂಭರಾಶಿಯಲ್ಲಿ ವಕ್ರೀಗತನಾಗ್ತಾ ಇದ್ದಾನೆ. ಅದು ಬರೋಬ್ಬರಿ 30 ವರ್ಷಗಳ ಬಳಿಕ. ಈ 30 ವರ್ಷಗಳ ಬಳಿಕ ತನ್ನ ಸ್ವಕ್ಷೇತ್ರದಲ್ಲಿ ಸ್ವಸ್ಥಾನದಲ್ಲಿ ವಕ್ರೀಗತನಾಗ್ತಾ ಇರುವಂತಹ ಪ್ರಭಾವದಿಂದ ಯಾವ ಯಾವ ಪರಿಣಾಮಗಳನ್ನು ಎದುರಿಸಬಹುದು ಅನ್ನುವಂತಹ ಮಾಹಿತಿಯನ್ನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದರ ಜೊತೆಗೆ ಶನಿ ಗ್ರಹದಿಂದ ಉಂಟಾಗ್ತಕ್ಕಂತಹ ದೋಷಕ್ಕೆ ಮತ್ತೊಮ್ಮೆ ನಾವು ವಿಶೇಷವಾದಂತಹ ಪೂಜೆ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಆ ವಿಚಾರವನ್ನು ಸಹ ಇಂದಿನ ವಿಡಿಯೋನಲ್ಲಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ವಕ್ರತ್ವ, ಯಾವುದೇ ಗ್ರಹಗಳ ವಕ್ರತ್ವಗಳಾಗಿದ್ದಿರಬಹುದು. ಗ್ರಹಗಳು ಯಾಕೆ ವಕ್ರೀಗತರಾಗ್ತಾರೆ? ಅದರಲ್ಲೂ ಸೂರ್ಯ ಚಂದ್ರರನ್ನ ಹೊರತುಪಡಿಸಿ ಇನ್ನೆಲ್ಲ ಗ್ರಹಗಳು, ರಾಹುಕೇತುಗಳು ಮೊದಲೇ ವಕ್ರೀಗತ ಗ್ರಹಗಳು, ಅವು ತಿರುಗ್ತಕ್ಕಂಥದ್ದೇ ಒಂದು ಅಪಸವ್ಯದಲ್ಲಿ. ಆದರೆ ಇನ್ನು ಮಿಕ್ಕೆಲ್ಲ ಗ್ರಹಗಳು, ಸ್ಥೂಲ ಗ್ರಹಗಳು ಯಾಕೆ ವಕ್ರತ್ವವನ್ನು ಅನುಭವಿಸುತ್ತೆ ಅಂತ ಹೇಳಿದರೆ, ಭೂಮಿಯ ಸಮೀಪಕ್ಕೆ ಆಯಾ ಗ್ರಹಗಳು ಬಂದ ಸಂದರ್ಭದಲ್ಲಿ ಭೂಮಿಯ ತಿರುಗುವಿಕೆಯ ವೇಗ ಮತ್ತು ಆ ಗ್ರಹದ ತಿರುಗುವಿಕೆಯ ವೇಗ, ಆ ವೆಲಾಸಿಟಿಗಳ ನಡುವೆ ಬರತಕ್ಕಂತಹ ವ್ಯತ್ಯಾಸದಿಂದ ನಮಗೆ ಭೂಮಿಯಲ್ಲಿ ನಿಂತು ಆಯಾ ಗ್ರಹಗಳನ್ನು ನೋಡಬೇಕಾದರೆ ಆಯಾ ಗ್ರಹಗಳು ಹಿಂದಕ್ಕೆ ಚಲಿಸಿದಂತೆ ಭಾಸವಾಗ್ತದೆ. ಆ ಹಿಂದಕ್ಕೆ ಚಲಿಸಿದಂತೆ ಭಾಸ ಆಗುವುದರಿಂದ ಅದನ್ನ ನಾವು ವಕ್ರತ್ವ ಅಂತ ಹೇಳಿ ಕರೆದ್ವಿ. ಏನು ಆದರೆ ಇನ್ನೂ ಸಹ ನಿಮಗೆ ಇನ್ನೂ ಸ್ಪಷ್ಟವಾಗಿ ಸ್ಫುಟವಾಗಿ ಅರ್ಥವಾಗಬೇಕು ಅಂತ ಹೇಳಿದ್ರೆ, ನಾನು ಈಗಾಗಲೇ ಕಳೆದ 1.5 ವರ್ಷದ ಹಿಂದೆ ಗ್ರಹಗಳ ವಕ್ರತ್ವ, ಇದೇ ಶನಿಯ ಗ್ರಹದ ವಕ್ರತ್ವದ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ದೆ. ಪುನಃ ಅದನ್ನು ನಾನು ಚುಟುಕಾಗಿ ಹೇಳಿ ಮುಗಿಸ್ತೀನಿ. ಉದಾಹರಣೆಗೆ, ನೀವೊಂದು ಹೈವೇ ರಸ್ತೆಯಲ್ಲಿ ಹೋಗ್ತಾ ಇದ್ದೀರಿ ಅಥವಾ ಯಾವುದಾದ್ರೂ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದೀರಿ. ನಿಮ್ಮ ಗಾಡಿಯ ವೇಗವು ನಿಮ್ಮ ಪಕ್ಕದಲ್ಲಿ ಬರ್ತಾ ಇರತಕ್ಕಂತಹ ಗಾಡಿಯ ವೇಗಕ್ಕಿಂತ ಹೆಚ್ಚಿನ ಒಂದು ವೆಲಾಸಿಟಿ ಇತ್ತು ಅಂತ ಹೇಳಿದ ಸಂದರ್ಭದಲ್ಲಿ, ಸ್ಪೀಡ್ ಇತ್ತು ಅಂತ ಹೇಳಿದ ಸಂದರ್ಭದಲ್ಲಿ, ನಿಮಗೆ ನಿಮ್ಮ ಗಾಡಿಯಲ್ಲಿ ಕೂತು ಪಕ್ಕದವರನ್ನು ಹೀಗೆ ಗಮನಿಸಿದಾಗ ಅವರು ಹಿಂದಕ್ಕೆ ಹೋಗದಂತೆ ಭಾಸವಾಗ್ತಾ ಇರುತ್ತೆ. ಅಂದರೆ ನೀವು ವೇಗವಾಗಿರ್ತೀರಿ, ಅವರು ನಿಮ್ಮ ವೇಗಕ್ಕಿಂತ ಕಡಿಮೆ ವೇಗದಲ್ಲಿರ್ತಾರೆ. ಆಗ ಏನಾಗ್ತದೆ, ಅವರು ಹಿಂದೆ ಹೋದಂತೆ ಭಾಸವಾಗುತ್ತೆ. ಅದನ್ನೇ ವಕ್ರತ್ವ ಅಂತ ಕರೆಯೋದು. ಆದರೆ ಅವರು ನಿಜವಾಗ್ಲೂ ಹಿಂದೆ ಹೋಗ್ತಿರ್ತಾರ? ಖಂಡಿತ ಇಲ್ಲ. ಆದರೆ ನಮಗದು ಭಾಸವಾಗುತ್ತೆ, ಅದೊಂದು ಭ್ರಮ. ಹಾಗಾಗಿ ಆ ಭ್ರಮದ ಫಲಗಳು ಯಾವ ರೀತಿಯಾಗಿರಬಹುದು, ಯಾವ ರೀತಿಯಾಗಿರ್ತಕ್ಕಂತಹ ಒಳಿತು ಕೆಡುಕುಗಳನ್ನು ಉಂಟು ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದರ ಜೊತೆಗೆ ದಿನಾಂಕ 13ನೇ ತಾರೀಕು 7ನೇ ತಿಂಗಳು 2024 ಅಂದರೆ ಜುಲೈ 13ನೇ ತಾರೀಕು ಸಪ್ತಮಿ ತಿಥಿ, ಅದರ ಜೊತೆಗೆ ಶನಿವಾರದ ದಿವಸದಂದು ಮಾಡ್ತಾ ಇರ್ತಕ್ಕಂತಹ ಲಕ್ಷ ಶನಿ ಗಂಟಿನ ಮಹಾ ಪೂಜೆ, ಅದರ ಬಗ್ಗೆ ಇನ್ನಷ್ಟು ವಿಶೇಷತೆಗಳನ್ನು ನಾನು ತಿಳಿಸ್ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಹಲವಾರು ಜನರು ಈ ಶನಿ ಕಾಟದಿಂದ ಬಳಲ್ತಾ ಇರ್ತೀವಿ. ಅದು ಪಂಚಮ ಶನಿ ಆಗಿರಬಹುದು, ಅರ್ಧಾಷ್ಟಮ ಶನಿ ಆಗಿರಬಹುದು, ಅಷ್ಟಮ ಶನಿ ಪೀಡೆ, ಸಪ್ತಮ ಶನಿ ಪೀಡೆ ಇರುವಂಥದ್ದು, ಜೊತೆಗೆ 7.5 ಸಮಯ ಇರುವಂಥದ್ದು. ತುಂಬ ಕಠಿಣವಾದ ಪರಿಸ್ಥಿತಿಗಳನ್ನು ಈ ಒಂದು ಶನಿಯ ಪೀಡನ ಅವಧಿಯ ಕಾಲದಲ್ಲಿ ಎದುರಿಸ್ತಾ ಇರ್ತೀರಾ. ನಿಮ್ಮ ಜಾತಕದಲ್ಲೂ ಸಹ ಆ ಶನಿ ಪೀಡೆಯು ತುಂಬ ಹಿಂಸೆ ಕೊಡ್ತಾ ಇರುತ್ತೆ. ಅಂತಹ ಯಾವುದೇ ರೀತಿಯಾಗಿರ್ತಕ್ಕಂತಹ ಶನಿಯ ಪೀಡೆಯು ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥದ್ದು ಹೋಗಬೇಕು ಅಂತಂದ್ರೆ ಎಳ್ಳು ಬತ್ತಿಯನ್ನು ಬೆಳಗಬೇಕು. ಆ ಎಳ್ಳು ಬತ್ತಿಯನ್ನು ಬೆಳಗೋದ್ರ ಮುಖಾಂತರವಾಗಿ, ಅದರಲ್ಲೂ 1,00,000 ಎಳ್ಳು ಬತ್ತಿಗಳನ್ನು ಒಟ್ಟಿಗೆ ಒಂದೇ ಕುಂಡದಲ್ಲಿ ಬೆಳಗಿಸಬೇಕು. ಆಗ ನಿಮ್ಮೆಲ್ಲರ ಸಮಸ್ಯೆಗಳಿಗೆ, ಶನಿಯಿಂದ ಉಂಟಾಗ್ತಕ್ಕಂತಹ ಸಮಸ್ಯೆಗಳಿಗೆ ಖಂಡಿತ ಪರಿಹಾರ ಸಿಗ್ತದೆ. ಅದಕ್ಕೆ ನೀವು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಸಿದ್ಧತೆನ, ಆ ಯಾಗ ಕುಂಡವನ್ನು ನಾವು ಎಲ್ಲಿ ಸಿದ್ಧ ಮಾಡ್ತೀವಿ ಅಂತಂದರೆ, ನೋಡಿ, ನಿಮ್ಮ ಎಲ್ಲರ ಸಮಸ್ಯೆಗಳನ್ನು, ಜೀವನದಲ್ಲಿರ್ತಕ್ಕಂಥ ಬರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಸಲುವಾಗಿಯೇ
ಈ ಮಹಾ ಶನಿಯ ಎಳ್ಳು ಬತ್ತಿಯ ಜ್ಯೋತಿ ಬೆಳಗುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ದೊಡ್ಡದ ಮಟ್ಟದಲ್ಲಿ ಒಂದು ಬೃಹತ್ ಆಕಾರದಲ್ಲಿರ್ತಕ್ಕಂತಹ ಒಂದು ಕುಂಡವನ್ನು ತಯಾರು ಮಾಡಿ ಆ ಕುಂಡದಲ್ಲಿ ನಿಮ್ಮ ಕೈಯಾರೆ ತರ್ತಕ್ಕಂತಹ ಎಳ್ಳು ಬತ್ತಿಗಳನ್ನು ನಾವಲ್ಲಿ ಹಾಕಿ ಬೆಳಗಿಸ್ತೀವಿ. ಶನಿಯ ಪೂಜೆಯೂ ಸಹ ಮತ್ತು ಈಶ್ವರನ ಪೂಜೆಯೂ ಸಹ ನಡೆಯುತ್ತೆ. ಶನಿ ಮತ್ತು ಈಶ್ವರನ ಪೂಜೆಯು ನಡೆದು ನಿಮ್ಮ ಕೈಯಾರೆ ತರ್ತಕ್ಕಂತಹ ಆ ಎಳ್ಳು ಬತ್ತಿಗಳನ್ನು ಆ ಕುಂಡದಲ್ಲಿ ಹಾಕಿ ಬೆಳಗಿಸೋದ್ರಿಂದ ಎಳ್ಳು ಬತ್ತಿಯ ಒಂದು ಉಂಡೆಗಳನ್ನು 1,00,000 ಆಗಬೇಕು. ಒಬ್ಬೊಬ್ಬರು ಶನಿಗೆ ಇಷ್ಟವಾದಂತಹ ಸಂಖ್ಯೆ 23. ಹಾಗಾಗಿ ಬರ್ತಕ್ಕಂತಹವರು ಎಲ್ಲರೂ ಸಹ ನೀವೇ ಸ್ವತಃ ನಿಮ್ಮ ಮನೆಯಲ್ಲಿಯೇ 23 ಗಂಟುಗಳನ್ನು ಮಾಡಿ ತಗೊಂಡು ಬರಬೇಕು. ಅದನ್ನ ನಾವಲ್ಲಿ ಶನಿ ಪೂಜೆಗೆ ಇಡ್ತೀವಿ. ಶನಿ ಪೂಜೆಗೆ ಇಟ್ಟು ಶನಿಗೆ ಪೂಜೆ ಮಾಡಿದ ನಂತರದಲ್ಲಿ ಆ ಎಲ್ಲ ಎಳ್ಳು ಬತ್ತಿಗಳನ್ನು ಬೃಹತ್ತಾಗಿರ್ತಕ್ಕಂತಹ ಕುಂಡದಲ್ಲಿ ಹಾಕಿ ಒಟ್ಟಿಗೆ ಬೆಳಗಿಸ್ತೀವಿ. ಅದರ ಜೊತೆಗೆ ನೀವು ಸಹ ಆ ಕುಂಡಕ್ಕೆ ಆರತಿಯನ್ನ ಮಾಡಬೇಕು. ಅದಕ್ಕೆಲ್ಲ ವ್ಯವಸ್ಥೆಗಳು ಸಹ ನಾವೇ ಮಾಡಿಕೊಡ್ತೀವಿ. ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂದರೆ, ಒಬ್ಬೊಬ್ಬರಿಗೆ ನೋಡಿ, ಕೆಲವೊಬ್ರು ಏನು ಮಾಡ್ತಾರೆ, ಒಂದು ಮನೆ ಪೂರ್ತಿ 23 ಗಂಟೆ ಮಾಡ್ತಾರೆ. ಆ ರೀತಿಯಾಗಿ ಮಾಡಬಾರ್ದು. ಒಬ್ಬೊಬ್ಬರಿಗೆ 23 ಗಂಟು ಆ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ, 3 ಜನ ಇತ್ತು ಅಂತ ಹೇಳಿದ್ರೆ ಒಂದು ತಲೆಗೆ 23 ಅಂತಂದ್ರೆ ಎಷ್ಟಾಯ್ತು ಲೆಕ್ಕ ಮಾಡಿಕೊಂಡು ಅಷ್ಟು ಗಂಟುಗಳನ್ನು ತರಬೇಕು. ಒಂದು ಕಪ್ಪು ಬಟ್ಟೆಯಲ್ಲಿ ಇಷ್ಟಿಷ್ಟು ಕಪ್ಪು ಎಳ್ಳುಗಳನ್ನು ಹಾಕಿ ಗಂಟನ್ನು ಕಟ್ಟಿ ಅದನ್ನು ತಗೊಂಡು ಬರಬೇಕು. ಅದನ್ನು ನಾವು ಅಲ್ಲಿ ಮಾಡ್ತಕ್ಕಂತಹ ಈಶ್ವರ ಪೂಜೆ ಮತ್ತು ಶನಿದೇವರ ಪೂಜೆಗೆ ಇಟ್ಟು ಪೂಜೆ ಮಾಡಿದ ನಂತರ ಆ ಕುಂಡದಲ್ಲಿ ಹಾಕಿ ಬೆಳಗಿಸುವಂತಹ ಕೆಲಸವನ್ನು ಮಾಡ್ತೀವಿ. ಅದಾದ ನಂತರ ಅಲ್ಲೇ ಇರ್ತಕ್ಕಂತಹ ಆ ಭಸ್ಮವನ್ನು ನೀವೇನು ಮಾಡಬೇಕು, ಹಣೆಗೆ ತಗೊಂಡು ಹಚ್ಕೋಬೇಕು. ಸ್ವಲ್ಪ ಮನೆಗೂ ಸಹ ತಗೊಂಡು ಹೋಗಿ ಅದನ್ನು ಪ್ರತಿನಿತ್ಯ ಹಚ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ 7.5 ಬರುವಂತಹ ದೋಷಗಳು, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಶನಿ ದೋಷಗಳು ನೋಡಿ. ಶನಿಗೆ ಕಪ್ಪು ಎಳ್ಳು ಕಪ್ಪು ವಸ್ತ್ರ ಬಹಳ ಪ್ರೀತ. ಆದ್ರಿಂದಾನೇ ನಾವು ಅದನ್ನು ಕಟ್ಟಿ ಅಲ್ಲಿ ನಾವು ಯಾಗಕುಂಡಕ್ಕೆ ಹಾಕೋದ್ರಿಂದ ಇನ್ನಷ್ಟು ಶುಭ ಫಲಗಳು ನಮಗೆ ವೃದ್ಧಿಯಾಗುತ್ತೆ. ಯಾವುದೇ ಕಾರಣಕ್ಕೂ ಇಂತಹ ಅತ್ಯದ್ಭುತವಾದಂತಹ ವಿಚಾರವನ್ನ ನೀವು ಮಿಸ್ ಮಾಡ್ಕೊಳ್ಳೋದು ಬೇಡ. ಅದನ್ನ ಮಾಡ್ತಿರೋದಾದ್ರೂ ಎಲ್ಲಪ್ಪ ಅಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಮಾಡಬೇಕು. ನಮ್ಮ ಮಧ್ಯ ಕರ್ನಾಟಕದ ಭಾಗದಲ್ಲಿ ನಾವು ಮಾಡ್ತಿದ್ದೇವೆ. ಹಾಗಾಗಿ ದಿನಾಂಕ 13ನೇ ತಾರೀಕಿನಂದು ತಾವು ಎಲ್ಲರೂ ಬರಬೇಕು. ಆದಷ್ಟು ಬೇಗ ಯಾವ ಭಾಗದಲ್ಲಿ ಮಾಡ್ತಾ ಇದ್ದೇವೆ ದಾವಣಗೆರೆಯಲ್ಲಿ ಅನ್ನುವಂತಹ ಮಾಹಿತಿಯನ್ನು ನಾವು ಕೊಡ್ತೇವೆ. ಆ ಅಡ್ರೆಸ್ಸಿಗೆ ಸಮಯ ಅದನ್ನೆಲ್ಲ ತಿಳಿಸ್ತೇವೆ. ಅದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳಿ. ಅದಾದ ನಂತರದಲ್ಲಿ ನಿಮಗೆ ಶನಿಯ ಕಾಟಗಳಿರೋಲ್ಲ. ಜೊತೆಗೆ ಅಲ್ಲಿ ಬರುವಂತಹ ಪ್ರತಿಯೊಬ್ಬರಿಗೂ ಅಷ್ಟೇ ಉಚಿತವಾಗಿ ಶನಿ ರಕ್ಷಾ ಒಂದು ದಾರವನ್ನು ಕೊಡ್ತೇವೆ. ಅದನ್ನ ಶನಿ ರಕ್ಷಾ ದಾರ, ಅದನ್ನ ನಾವು ತಿರುನಲ್ಲಾರಿನಲ್ಲಿ ಪೂಜೆಯನ್ನ ಮಾಡಿಸಿ ತಂದಿರ್ತೇವೆ. ತಿರುನಲ್ಲಾರ್ ಶನಿ ದೇವಸ್ಥಾನದಲ್ಲಿ ಹೋಗಿ ಅಷ್ಟೂ ದಾರಗಳಿಗೂ ಶನಿ ರಕ್ಷಾ ಕವಚ ದಾರಗಳಿಗೆ ಪೂಜೆಯಾಗಿರುತ್ತೆ. ಜೊತೆಗೆ ಅಲ್ಲೂ ಸಹ ಪೂಜೆಯಾಗುತ್ತೆ. ಅದನ್ನ ನೀವು ಕೈಗಳಲ್ಲಿ ಕಟ್ಕೊಳ್ಳೋದ್ರಿಂದ ಶನಿಯಿಂದ ಬರ್ತಕ್ಕಂತಹ ಇನ್ನೆಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಫೋನ್ ಮಾಡಿಬಿಟ್ಟು ಮನೆಗೆ ಕಳಿಸಿ ಅಂತ ಕೇಳಕೂಡದು. ಅಲ್ಲಿ ಬರುವಂತಹವರಿಗೆ ಮಾತ್ರವೇ ನಾವು ಕೊಡುವಂತಹದ್ದು. ಯಾಕಂದ್ರೆ ಅಲ್ಲಿ ಸಾವಿರಾರು ಜನರು, ಮೊನ್ನೆ ಲಲಿತಾ ಯಾಗ ಮಾಡಿದಾಗ್ಲೂ ಅಷ್ಟೇ ನಮ್ಮ ನಿರೀಕ್ಷೆಗೂ ಮೀರಿ ಜನಗಳು ಬಂದಿದ್ರಿ. ಅದೆಲ್ಲವೂ ಸಹ ನಮ್ಮ ಮನಸ್ಸಿಗೆ ಸಂತೃಪ್ತಿಯಾಗಿದೆ. ಇಷ್ಟು ಪ್ರೀತಿಯನ್ನ ಕೊಡ್ತಕ್ಕಂತಹ ಜನರ ಸಮಸ್ಯೆಗಳನ್ನ ಇನ್ನಷ್ಟು ಹೆಚ್ಚಿಗೆ ನಿವಾರಣೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯಿಂದ ಈ ಒಂದು ಕೆಲಸವನ್ನ ಪುನಃ ಶನಿಯ ವಿಚಾರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅಂತಹ ಶನಿ ವಿಚಾರಕ್ಕೆ ತಾವೆಲ್ಲರೂ ಸಹ ಬರಬೇಕು. ಈ ವಕ್ರ ಶನಿಯು 5 ತಿಂಗಳುಗಳ ಕಾಲ, ನವೆಂಬರ್ನವರೆಗೂ ಸಹ ಕೆಲವರಿಗೆ ಹಿಂಸೆಯು, ಕೆಲವರಿಗೆ ಒಳ್ಳೇದು ಮಾಡ್ತಾ ಇರುತ್ತೆ. ಯಾರ್ಯಾರಿಗೆ ಕೆಡುಕುಗಳು ಅವರಿಗೂ ಸಹ ಬರಬೇಕು. ಒಳ್ಳೇದಿದ್ರು ಸಹ ಇದಕ್ಕೆ ಬಂದು ಹಾಕೋದ್ರಿಂದ ಇನ್ನಷ್ಟು ಶುಭ ಫಲಗಳನ್ನ ನೀವು ಅನುಭವಿಸಬಹುದು. ಕೆಡುಕಿದ್ರೆ ಆ ಕೆಡುಕಿನ ಫಲಗಳನ್ನ ನಿವಾರಣೆ ಮಾಡ್ಕೊಡ್ಬಹುದು. ಅಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬ
ಪ್ರತಿಯೊಬ್ಬರಿಗೂ ತಿರುನಲ್ಲಾರ್ನಿಂದ ಪೂಜಿಸಿ ತಂದಿರ್ತಕ್ಕಂತಹ ಶನಿಯ ರಕ್ಷಾದಾರವನ್ನ ನಾವು ಕೊಡ್ತಾ ಇದ್ದೇವೆ. ಅದನ್ನ ಅಲ್ಲಿ ಬಂದಂಥವ್ರಿಗೆ ಮಾತ್ರನೇ ಕೊಡ್ತೇವೆ. ಕಾರಣ ಯಾಕಪ್ಪ ಅಂತ ಹೇಳಿದ್ರೆ, ಅಲ್ಲಿ ಬಂದವ್ರಲ್ಲಿ ಪೂಜೆ ಮಾಡಿಸಿರ್ತೀವಲ್ಲ, ಅಲ್ಲೇ ಕಟ್ಕೋಬೇಕು. ನಮ್ಮ ಮನೆಯಲ್ಲಿ ಒಬ್ರಿದ್ದಾರೆ ಇಬ್ಬರಿದ್ದಾರೆ, ಅಲ್ಲಿ ಕೊಡಿ ಇಲ್ಲಿ ಕೊಡಿ ಅಂದ್ರೆ ಅದನ್ನ ಕೊಡಲ್ಲ. ಯಾರೇ ಆ ಸ್ಥಳದಲ್ಲೇ ಬರಬೇಕು, ಆ ಯಾಗ ಕುಂಡದ ಮುಂದೆಯೇ ನಿಂತಿರಬೇಕು, ಆ ಕುಂಡದ ಮುಂದೆನೇ ಕಟ್ಕೋಬೇಕು. ಅಲ್ಲಿ ಅವಾಗಲೇ ನಿಮಗೆ ಆ ಶಕ್ತಿಯ ಪ್ರಭಾವ ಗೊತ್ತಾಗೋದು. ಹಾಗಾಗಿ ನೀವು ಬರಬೇಕು, ನಿಮ್ಮ ಮನೆಯವರನ್ನೆಲ್ಲರನ್ನು ಸಹ ಕರೆತರಬೇಕು. ಅದರದ ಸಮಯ ಇಲ್ಲ, ಮುಂದಿನ ವಿಡಿಯೋಗಳಲ್ಲಿ ನಾವು ನಿಮಗೆ ತಿಳಿಸ್ತಾ ಹೋಗ್ತೇವೆ. ಇನ್ನು ಈ ವಕ್ರ ಶನಿಯ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಕೊಡುತ್ತೆ ನೋಡೋಣ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಕ್ರೀ ಶನಿಯ ಪ್ರಭಾವ ಜೊತೆಗೆ 7.5 ಶನಿಯ ಪ್ರಭಾವ ಬೇರೆ ಕೊನೆ ಹಂತಕ್ಕೆ ಹೋಗಿರ್ತಕ್ಕಂಥದ್ದು. ಕೊನೆ ಹಂತದಲ್ಲಿ ವಕ್ರೀಗತನಾಗ್ತಾ ಇರೋದ್ರಿಂದ ಮಕರ ರಾಶಿಯವರು ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತೀರಿ, ಯಾವ ರೀತಿಯಾಗಿ ತೊಂದರೆ ತಾಪತ್ರೆಗಳು ಉಂಟಾಗ್ತಾ ಇರುತ್ತೆ ಅಂತ. ಆದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಎಷ್ಟನೇ ಬಾರಿ 7.5 ನಡೀತಾ ಇದೆ ಅನ್ನೋದು ತುಂಬಾನೇ ಮುಖ್ಯ. ಅದೇ ರೀತಿಯಾಗಿ ಅಷ್ಟಕ ವರ್ಗದಲ್ಲಿ ಶನಿಯ ಬಿಂದುಗಳು ಎಷ್ಟಿದ್ದಾವೆ ಅದು ಸಹ ಮುಖ್ಯ. ಆದ್ರೂ ಮನಸ್ಸಿನ ಭ್ರಮೆಗೆ ಯಾರಿಂದನೂ ಉತ್ತರ ಕೊಡೋಕ್ಕಾಗಲ್ಲ, ಮನಸ್ಸೇ ಸರಿಯಾಗಬೇಕು ಅಲ್ವಾ. ಹಾಗಾಗಿ ಈ 7.5 ಆಗ್ತಿರುವಂತಹ ಶನಿಯ ಪೀಡೆಗಳು ಯಾವ ರೀತಿಯಾಗಿ ನಿಮಗೆ ಒಂದು ಕೆಡುಕನ್ನ, ಅದರಲ್ಲೂ ವಕ್ರೀಗತನಾಗಿ ಕೆಡಕನ್ನ ಮಾಡಬಹುದು ಅನ್ನೋದನ್ನ ನೋಡೋಣ. ಈ ಒಂದು ಮಕರ ರಾಶಿಯವರಿಗೆ ಬಹಳ ಅತ್ಯಂತ ಕಠಿಣವಾದ ಪರಿಸ್ಥಿತಿಗಳನ್ನ ಉದ್ಯೋಗದ ಕ್ಷೇತ್ರದಲ್ಲಿ, ಕಾರ್ಯಕ್ಷೇತ್ರದಲ್ಲಿ, ವ್ಯಾಪಾರ ವ್ಯವಹಾರದ ಕ್ಷೇತ್ರದಲ್ಲಿ ನೀವು ನೋಡೋಕೆ ಸಾಧ್ಯ ಇದೆ. ತುಂಬಾ ಕಷ್ಟ ಬೀಳಬೇಕಾಗತ್ತೆ. ಯಾವುದು ಸಹ ಸುಲಭದ ತುತ್ತಂತೂ ಮಕರ ರಾಶಿಯವರಿಗೆ ಶನಿಯ ಪ್ರಭಾವದಿಂದ ಆಗೋದಿಲ್ಲ. ಆದರೆ ನಿಮ್ಮ ಶ್ರಮಕ್ಕೆ ಖಂಡಿತ ಪ್ರತಿಫಲ ಸಿಗಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಯತ್ನಗಳನ್ನು ನೀವು ಬಿಡಬಾರದು. ಸವಾಲು ಹಾಕಿ ನಿಲ್ಲಬೇಕು. ಆ ಸವಾಲು ಹಾಕಿ ನಿಂತರೆ ಮಾತ್ರ ನೀವು ದೇವರನ್ನೇ ಬಗ್ಗಿಸ್ಕೋಬಹುದು. ನಿಮ್ಮಲ್ಲಿರೋ ನಿಷ್ಠೆ, ನಿಮ್ಮಲ್ಲಿರೋ ಶಕ್ತಿ, ನಿಮ್ಮಲ್ಲಿರೋ ಜಾಣ್ಮೆ, ನಿಮ್ಮಲ್ಲಿರೋ ಸ್ಥೈರ್ಯ, ನಿಮ್ಮಲ್ಲಿರೋ ಧೈರ್ಯ ಎಲ್ಲವನ್ನು ಉಪಯೋಗಿಸ್ಕೊಂಡ್ರೆ ಭಗವಂತನನ್ನೇ ಬಗ್ಗಿಸುವಂಥ ಕೆಲಸವನ್ನು ಮಾಡಬಹುದು. ಹಾಗಾಗಿ ಮಕರ ರಾಶಿಯವರು ಧೈರ್ಯವಾಗಿದ್ದು ಮುಂದಿನ ದಿನಮಾನಗಳಲ್ಲಿ ಈ ವಕ್ರತ್ವ ತ್ಯಾಗವಾದ ನಂತರದಲ್ಲಿ ಬಹಳ ಒಳಿತಿನ ದಿನಗಳನ್ನು ನೀವು ನೋಡೋಕೆ ಸಾಧ್ಯವಾಗ್ತದೆ ನವೆಂಬರ್ನ ಕಾಲಘಟ್ಟಕ್ಕೆ. ಹಾಗಾಗಿ ಅಲ್ಲಿವರೆಗೂ ಸ್ವಲ್ಪ ಧೈರ್ಯವಾಗಿದ್ದು ಜೀವನವನ್ನು ನಡೆಸಿ, ಜೊತೆಗೆ ನಾವು ಅಲ್ಲಿ ಕೊಡ್ತಕ್ಕಂತಹ ಶನಿಯ ಮಹಾಪೂಜೆಯನ್ನು ಮಾಡಿದ ನಂತರದಲ್ಲಿ ಅಲ್ಲಿ ಕೊಡ್ತಕ್ಕಂತಹ ಈ ಎಳ್ಳು ಬತ್ತಿಯ ಒಂದು ಗಂಟುಗಳನ್ನು ಹಾಕಿ ಜ್ವಲಿಸಿದ ನಂತರದಲ್ಲಿ ಕೊಡುವಂತಹ ಆ ಶನಿ ರಕ್ಷಾ ದಾರವನ್ನು ನಿಮ್ಮ ಕೈಯಲ್ಲಿ ಕಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಬೆಳವಣಿಗೆಗಳು ಉಂಟಾಗ್ತದೆ. ಹಾಗಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಬಹಳಷ್ಟು ಜನರು ಈಗ ಇದರ ಬಗ್ಗೆ ತುಂಬ ವಿಚಾರಿಸ್ತಾ ಇದ್ದಾರೆ ಹೇಳಿದಾಗಿಂದ. ಹಾಗಾಗಿ ಎಷ್ಟೋ ಜನರು ಗುರುಗಳೇ ದಾವಣಗೆರೆಯಲ್ಲಿದೆ, ನಾವು ಹೆಂಗೆ ಬರೋಕ್ಕೆ ಸಾಧ್ಯ ಅಂತೆಲ್ಲ ಕೇಳ್ತಿದ್ದಾರೆ. ಸಾಧ್ಯವಾದಂಥವ್ರು ಬನ್ನಿ, ಇಲ್ಲ ಅಂದರೆ ಅದಕ್ಕೆ ನಾವು ಬೇರೆ ವ್ಯವಸ್ಥೆಯನ್ನೂ ಸಹ ಆಗದೇ ಇದ್ದಂಥವರಿಗೆ ಯಾವ ರೀತಿಯಾಗಿ ನಾವು ವ್ಯವಸ್ಥೆಯನ್ನು ಮಾಡಬಹುದು ಅನ್ನೋದನ್ನು ನಾವು ಯೋಚನೆ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇವೆ. ಅಲ್ಲಿವರೆಗೂ ವೀಕ್ಷಕರು ತಾಳ್ಮೆಯಾಗಿರಿ. ಮಕರ ರಾಶಿಯವರ ಈ ಒಂದು ವಕ್ರೀ ಶನಿಯ ಪ್ರಭಾವವನ್ನು ತಿಳ್ಕೊಂಡಿದ್ದೀರಿ. ವಕ್ರೀ ಶನಿಯ ಪ್ರಭಾವದಿಂದ ಯಾವ ರೀತಿಯಾಗಿ ಆಚೆ ಬರಬೇಕು ಅನ್ನೋದನ್ನು ಸಹ ತಿಳ್ಕೊಂಡಿದ್ದೀರಿ. ಅದಕ್ಕೆ ಕೇವಲ ಶನಿಯ ಪ್ರಭಾವಕ್ಕೆ ಮಾತ್ರವೇ ಅಲ್ಲ, ನೀವೆಲ್ಲರಿಗೂ ಸಹ ಒಳಿತಾಗಬೇಕು ಅಂತ ಮಾಡ್ತಾ ಇರತಕ್ಕಂಥದ್ದು ಈ ಮಹಾಶನಿ ಪೂಜೆ. ಅದನ್ನು ನಾವೆಲ್ಲರೂ ಬಂದು ಪಾಲ್ಗೊಂಡು ಲಲಿತಾ ಮಹಾಯಾಗದಂತೆ ಯಶಸ್ವಿಗೊಳಿಸಬೇಕು. ನಿಮಗೂ ಸಹ ಜೀವನದಲ್ಲಿ ಸುಖವಾಗಲಿ, ಸೌಖ್ಯವಾಗಲಿ, ಮಂಗಳವಾಗಲಿ ಅಂತ ಹೇಳ್ತಾ ವಕ್ರ ಶನಿಯ ಫಲಾನುಫಲಗಳನ್ನು ಮಕರ ರಾಶಿಯವರಿಗೆ ಹೇಗಿದೆ ಅನ್ನೋ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.